ನಿಮ್ಮ ಸತ್ಯ ಯುನಿಲೆಟ್ ಅಲ್ಲಿ ಫುಲ್ ಮೂನ್ ಸೇಲ್ ಜೂನ್ 29 ಒಂದು ದಿನ ಮಾತ್ರ. ಸತ್ಯ ಯುನಿಲೆಟ್. ದೆಹಲಿಗೆ ತೆರಳಿದ್ದಾರೆ ಸಿಎಂ ಡಿಕೆ ಶಿವಕುಮಾರ್. ಬೆಂಗಳೂರು ಏರ್ಪೋರ್ಟ್ ನಿಂದ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿದ್ದಾರೆ. ಕ್ಯಾಬಿನೆಟ್ ವಿಸ್ತರಣೆಯ ಬಗ್ಗೆ ಹೈಕಮಾಂಡ್ ಜೊತೆ ಚರ್ಚೆಯನ್ನ ನಡೆಸೋದಕ್ಕೆ ಡಿಕೆ ಶಿವಕುಮಾರ್ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿರುವಂತದ್ದು. ರಾಹುಲ್ ಗಾಂಧಿ ಜೊತೆ ಡಿಕೆ ಶಿವಕುಮಾರ್ ಚರ್ಚೆ ನಡೆಸಲಿದ್ದಾರೆ. ರಾಹುಲ್ ಗಾಂಧಿ ಓಕೆ ಅಂದ್ರೆ ನಾಡಿದ್ದೇ ಪ್ರಮಾಣ ವಚನ ಸ್ವೀಕಾರ ನೆರವೇರುತ್ತೆ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಇಲ್ಲಿ ಮಂತ್ರಿಗಿರಿಗಾಗಿ ಶಾಸಕರು ಕಸರತ್ತನ್ನ ಮುಂದುವರಿಸಿದ್ದಾರೆ. ಇಂದು ಸಂಜೆ ರಾಜ್ಯ ಸಂಸದರ ಜೊತೆಗೂ ಕೂಡ ಡಿಕೆ ಶಿವಕುಮಾರ್ ಮೀಟಿಂಗ್ ಅನ್ನ ನಡೆಸಲಿದ್ದಾರೆ. ಮಧ್ಯಾಹ್ನ ಸಿದ್ದರಾಮಯ್ಯ, ಬಿಕೆ ಹರಿಪ್ರಸಾದ್ ಕೂಡ ದೆಹಲಿಗೆ ಪ್ರಯಾಣವನ್ನ ಬೆಳೆಸಲಿದ್ದಾರೆ. ಈಗಾಗಲೇ ಈ ಒಂದು ಕ್ಯಾಬಿನೆಟ್ ವಿಸ್ತರಣೆ, ಸಂಪುಟ ವಿಸ್ತರಣೆ ವಿಚಾರವಾಗಿ ನಡೀತಾ ಇರುವಂತಹ ಚರ್ಚೆಗಳೇನಿದೆ ಆ ವಿಚಾರವಾಗಿ ಈಗ ಅಂತಿಮವಾಗಿ ಒಂದು ನಿರ್ಧಾರವನ್ನ ತೆಗೆದುಕೊಳ್ಳಬೇಕು. ಹೈಕಮಾಂಡ್ ಜೊತೆ ಇದರ ಬಗ್ಗೆ ಚರ್ಚೆಯನ್ನ ನಡೆಸಬೇಕು. ಕ್ಯಾಬಿನೆಟ್ ವಿಸ್ತರಣೆಗೆ ಒಂದು ಅಂತ್ಯ ಹಾಡಲೇಬೇಕು ಅನ್ನುವಂತ ನಿರ್ಧಾರದೊಂದಿಗೆ ಡಿಕೆ ಶಿವಕುಮಾರ್ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿರುವಂತದ್ದು. ಇಲ್ಲಿ ರಾಹುಲ್ ಗಾಂಧಿಯವರ ಆ ಒಂದು ಅಂತಿಮ ನಿರ್ಧಾರ ಏನಿದೆ ಅದನ್ನ ಆಲಿಸೋದಕ್ಕೆ ಅಂತ ಹೇಳಿ, ಅದರ ಬಗ್ಗೆ ಚರ್ಚೆ ನಡೆಸೋದಕ್ಕೆ ಅಂತ ಹೇಳಿ ದೆಹಲಿಗೆ ಪ್ರಯಾಣವನ್ನ ಬೆಳೆಸಿರುವಂತದ್ದು. ಅಕಸ್ಮಾತ್ ರಾಹುಲ್ ಗಾಂಧಿ ಓಕೆ ಅಂದ್ರೆ ನಾಡಿದ್ದೇ ಪ್ರಮಾಣ ವಚನ ಸ್ವೀಕಾರ ಕೂಡ ನೆರವೇರುತ್ತೆ ಅನ್ನುವಂತ ಮಾಹಿತಿಗಳನ್ನ ಹಂಚಿಕೊಳ್ಳಲಾಗಿರುವಂತದ್ದು. ಇಲ್ಲಿ ಇನ್ನೊಂದು ಕಡೆ ಮಂತ್ರಿಗರಿಗಾಗಿ ಶಾಸಕರು ಕಸರತ್ತನ್ನ ಮುಂದುವರಿಸಿದ್ದಾರೆ. ಯಾವಾಗ ತಮಗೆ ಸ್ಥಾನ ಸಿಗುತ್ತೆ, ಸಚಿವ ಸ್ಥಾನ ಅಂತ ಹೇಳಿ ಸಚಿವಾಕಾಂಕ್ಷಿಗಳು ಕಾಯ್ತಾ ಇರುವಂತದ್ದು. ಹಾಗಾಗಿ ಈ ಎಲ್ಲ ಆಕಾಂಕ್ಷಿಗಳಿಗೆ ಡಿಕೆ ಶಿವಕುಮಾರ್ ಯಾವಾಗ ಉತ್ತರ ಕೊಡ್ತಾರೆ, ಹೈಕಮಾಂಡ್ ಯಾವಾಗ ಇದಕ್ಕೆ ಉತ್ತರ ಕೊಡುತ್ತೆ ಅಂತ ಹೇಳಿ ರಾಜ್ಯದಲ್ಲಿ ಶಾಸಕರು ಕಾತರದಿಂದ ಕಾಯ್ತಾ ಇರುವಂತದ್ದು. ಇದಕ್ಕೊಂದು ಅಂತ್ಯ ಹಾಡಬೇಕು, ಫೈನಲ್ ಡಿಸಿಷನ್ ತೆಗೆದುಕೊಳ್ಬೇಕು ಅಂತ ಹೇಳಿ ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳಿರುವಂತದ್ದು. ಬಿಕೆ ಹರಿಪ್ರಸಾದ್, ಸಿದ್ದರಾಮಯ್ಯ ಕೂಡ ಅವರೊಂದಿಗೆ ಜಾಯಿನ್ ಆಗಲಿದ್ದಾರೆ. ದೆಹಲಿಗೆ ಹೋಗುವ ಮುನ್ನ ಸಿಎಂ ಡಿಕೆ ಶಿವಕುಮಾರ್ ಹೇಳಿಕೆಯನ್ನ ನೀಡಿರುವಂತದ್ದು. ಒಂದು ವಾರದ ಒಳಗೆ ಎಲ್ಲಾ ಪ್ರಕ್ರಿಯೆಯನ್ನ ಮುಗಿಸ್ತೇವೆ ಅನ್ನುವಂತ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ದೆಹಲಿಯಲ್ಲಿ ನಮ್ಮ ಸಂಸತ್ ಸದಸ್ಯರನ್ನ ಭೇಟಿ ಮಾಡ್ತೀನಿ, ಬರ, ಕಾವೇರಿ, ಮೇಕೆದಾಟು ಹಾಗೆ ಮಹದಾಯಿ, ಕೃಷ್ಣಾ ನೀರಾವರಿ ಯೋಜನೆಗಳ ಬಗ್ಗೆ ಚರ್ಚೆ ಮಾಡ್ತೇವೆ ಅನ್ನುವಂತ ಮಾಹಿತಿಯನ್ನ ಹಂಚಿಕೊಂಡಿದ್ದಾರೆ. ಸಂಸದರಿಗೆ ಎಲ್ಲವನ್ನ ಮನದಟ್ಟು ಮಾಡಿಕೊಡ್ಬೇಕಾಗಿದೆ. ಹಾಗಾಗಿ ಅವರ ಜೊತೆ ಸಭೆಯನ್ನ ನಡೆಸಿ ಈ ವಿಚಾರಗಳನ್ನ ಪ್ರಸ್ತಾಪಿಸ್ತೇನೆ. ಅನೇಕ ಪ್ರಾಜೆಕ್ಟ್ಗಳಿದ್ದಾವೆ, ಅವೆಲ್ಲದರ ಕುರಿತು ಚರ್ಚೆಯನ್ನ ಮಾಡ್ತೀವಿ. ಇಲ್ಲಿ ಸದಸ್ಯರ ಜೊತೆ ಕುಳಿತು ಇದರ ಬಗ್ಗೆ ಸಂಸತ್ ಸದಸ್ಯರನ್ನ ಭೇಟಿ ಮಾಡಿ ಇದರ ಬಗ್ಗೆ ಚರ್ಚೆ ನಡೆಸ್ತೀವಿ ಅಂತ ಹೇಳಿ ಡಿಕೆ ಶಿವಕುಮಾರ್ ಈಗಾಗಲೇ ಮಾಹಿತಿಯನ್ನ ಹಂಚಿಕೊಂಡಿರುವಂತದ್ದು. ನಮ್ಮೆಲ್ಲ ಸಂಸತ್ ಸದಸ್ಯರನ್ನ ಭೇಟಿ ಮಾಡ್ತಾ ಇದ್ದೀನಿ. ಅವ್ರಿಗೆ ರಾಜ್ಯದ ಬರ ಪರಿಸ್ಥಿತಿ, ನೀರಿನ ಪರಿಸ್ಥಿತಿ, ಕಾವೇರಿ ಇಶ್ಯೂ, ಮಹದಾಯಿ, ಮೇಕೆದಾಟು, ಕೃಷ್ಣ ಇವೆಲ್ಲ ವಿಚಾರ ಕೂಡ ಅವರಿಗೆ ಮಂದಟ್ಟು ಮಾಡಿಕೊಡ್ಬೇಕಾಗಿದೆ. ಅನೇಕ ಪ್ರಾಜೆಕ್ಟ್ಗಳಿದೆ. ನಾನು ಮುಖ್ಯಮಂತ್ರಿ ಆದಮೇಲೆ ಎಲ್ಲ ನಮ್ಮ ಸಂಸತ್ ಸದಸ್ಯರು ಕೂಡ ಭೇಟಿ ಮಾಡಿ ಅವರು ಯಾವುದಾದ್ರು ವಿಚಾರವನ್ನು ಒಟ್ಟಿಗೆ ತೆಗೆದುಕೊಳ್ಬೇಕು ಅಂತೇಳಿ ಅವರು ಕೂಡ ಮನವಿ ಮಾಡ್ತಾ ಇದ್ದೀನಿ. ಸೊ ಆ ದೃಷ್ಟಿಯಿಂದ ಇವತ್ತು ಹೋಗ್ತಾ ಇದ್ದೀನಿ. ಕ್ಯಾಬಿನೆಟ್ ವಿಚಾರ ತಾವೆಲ್ಲ ಆತುರದಲ್ಲಿದ್ದೀರಿ. ಐ ಥಿಂಕ್ ಈ ವಾರದೊಳಗೆ ಕಂಪ್ಲೀಟ್ ನಾನು ಎಲ್ಲ ಎಕ್ಸಸೈಸ್ನ ಫೈನಲೈಸ್ ಮಾಡ್ತೀನಿ. ನಮ್ಮೆಲ್ಲ ಸಂಸತ್ ಸದಸ್ಯರನ್ನ ಭೇಟಿ ಮಾಡ್ತಾ ಇದ್ದೀನಿ. ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ನಮ್ಮ ಪ್ರತಿನಿಧಿ ರಾಜಪ್ಪ ಸುತ್ತೂರು ನೀಡ್ತಾ ಹೋಗ್ತಾರೆ. ರಾಜಪ್ಪ, ಡಿಕೆ ಶಿವಕುಮಾರ್ ಅವರು ದೆಹಲಿಗೆ ತೆರಳಿದ್ದಾರೆ. ಅಂತಿಮವಾಗಿ ಈ ಒಂದು ಕ್ಯಾಬಿನೆಟ್ ವಿಸ್ತರಣೆ ವಿಚಾರವಾಗಿ ಇಂದು ಅಂತಿಮವಾಗಿ ಡಿಸೈಡ್ ಮಾಡಬೇಕು ಅಂತ ಹೇಳಿ ಹೈಕಮಾಂಡ್ ಭೇಟಿಗೆ ಹೋಗಿರುವಂತದ್ದು. ಇನ್ನೇನು ಮಾನ್ಸೂನ್ ಸೆಷನ್ ಕೂಡ ಆರಂಭವಾಗ್ತಾ ಇದೆ. ಅದಕ್ಕೂ ಮುನ್ನವೇ ಈ ಒಂದು ಕ್ಯಾಬಿನೆಟ್ ವಿಚಾರ ಅಂತಿಮಗೊಳಿಸಬೇಕಾದಂತ ಪರಿಸ್ಥಿತಿಯಲ್ಲಿ ಡಿಕೆ ಶಿವಕುಮಾರ್ ಅವರು ಇದ್ದಾರೆ. ಹಾಗಾದ್ರೆ ಇವತ್ತು ಫೈನಲ್ ಆಗಬಹುದಾ ಈ ಒಂದು ವಿಚಾರ? ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಇಂದು ದೆಹಲಿಗೆ ತೆರಳಿದ್ದಾರೆ. ನಂತರ ಮಧ್ಯಾಹ್ನ ಡಿಸಿಎಂ ಪರಮೇಶ್ವರ್ ಅವರು ಮತ್ತು ಕೆಲ ಸಚಿವರು ಸಹ ಈಗಾಗಲೇ ದೆಹಲಿಗೆ ತೆರಳುತ್ತಾ ಇದ್ದಾರೆ. ಸಂಜೆ ವೇಳೆಗೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತು ಅದೇ ರೀತಿ ಕೆಪಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಅವರು ದೆಹಲಿಗೆ ತೆರಳುತ್ತಾರೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಡಿಕೆ ಶಿವಕುಮಾರ್ ಅವರು ಇಂದು ಸಂಜೆ ಸಂಸದರ ಸಭೆಯನ್ನು ಕರೆಯಲಾಗಿದೆ. ಆ ಒಂದು ಹಿನ್ನೆಲೆಯಲ್ಲಿ ಅವರು ಬೇಗ ತೆರಳಿದ್ದಾರೆ. ಅದಾದ ನಂತರ ಸಂಜೆ ಒಂದು ವೇಳೆ ಸಾಧ್ಯವಾದ್ರೆ ಮಧ್ಯಾಹ್ನ ನಂತರ ರಾಹುಲ್ ಗಾಂಧಿ ಅವರನ್ನ ಭೇಟಿ ಮಾಡ್ಲಿಕ್ಕೆ ಸಾಧ್ಯವಾದ್ರೆ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಬೇಕು ಅಂತ ಚಿಂತನೆಯಲ್ಲಿದ್ದಾರೆ. ಯಾಕಂದ್ರೆ ಲೋಕಸಭೆ ಅಧಿವೇಶನ ನಡೀತಾ ಇದೆ. ಒಂದು ವೇಳೆ ಲೋಕಸಭಾ ಅಧಿವೇಶನ ಅಡ್ಜರ್ನ್ ಆದ್ರೆ ಏನೋ ಪೋಸ್ಟ್ಪೋನ್ ಆಗಿದ್ದೆ ಆದಲ್ಲಿ ಅಥವಾ ಕಲಾಪದಲ್ಲಿ ಸಮಯಾವಕಾಶ ಸಿಕ್ಕಿದ್ದೆ ಆದಲ್ಲಿ ಡಿಕೆ ಶಿವಕುಮಾರ್ ಭೇಟಿ ಮಾಡಕ್ಕೆ ಅವಕಾಶ ಸಿಗ್ಬೋದು. ಮತ್ತು ಸಂಜೆ ವೇಳೆಗೆ ಇಂದು ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ್ ಖರ್ಗೆ, ವೇಣುಗೋಪಾಲ್, ಸುರ್ಜೇವಾಲ ಜೊತೆ ಕೂತ್ಕೊಂಡು ಚರ್ಚಿಸಿ ಒಂದು ಅಂತಿಮ ತೀರ್ಮಾನ ಕೈಗೊಳ್ಳುವಂತ ಸಾಧ್ಯತೆ ಇದೆ.
ಈಗಾಗಲೇ ಬಹುತೇಕ ಪಟ್ಟಿಯನ್ನ ಅಂತಿಮಗೊಳಿಸಲಾಗಿದೆ. 2-3 ಜನರ ಪಟ್ಟಿ ಪ್ರತ್ಯೇಕವಾಗಿ ಇಟ್ಟು ಎಲ್ಲದನ್ನೂ ಸಹ ಸೇರಿಸಿ ಪಟ್ಟಿಯನ್ನು ಸಿದ್ಧಪಡಿಸಿ AICCಯ ಜನರಲ್ ಸೆಕ್ರೆಟರಿ ಆಗಿರುವಂತಹ ವೇಣುಗೋಪಾಲ್ ಅವರಿಗೆ ಪಟ್ಟಿಯನ್ನು ಹಸ್ತಾಂತರ ಮಾಡಲಾಗಿದೆ. ಹೀಗಾಗಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಸಹ ಜೊತೆನೂ ಸಹ DK ಶಿವಕುಮಾರ್ ಹಿಂದೆ ಚರ್ಚಿಸುವ ಕಾರಣಕ್ಕೋಸ್ಕರ ಬಹುತೇಕ ಇದ್ದ ಗೊಂದಲಗಳನ್ನ ಬಗೆಹರಿಸಿಕೊಂಡು ಅಂತಿಮವಾಗಿ ಪಟ್ಟಿಯನ್ನು ಫೈನಲ್ ಮಾಡುವಂತದ್ದು, ಪ್ರಕಟ ಮಾಡುವಂತದ್ದು ಈಗ ಪಕ್ಷದ ವರಿಷ್ಠರ ಮುಂದಿರುವಂತ ವಿಚಾರ. ಹೀಗಾಗಿ ಇಂದು ಸಂಜೆ ವೇಳೆಗೆ ಆ ಒಂದು ನಿರ್ಣಯವನ್ನ ಕೈಗೊಳ್ಳುವಂತ ಸಾಧ್ಯತೆ ಇದೆ. ಒಂದು ವೇಳೆ ಇಂದು ಸಂಜೆ ಆಗದಿದ್ದಲ್ಲಿ ನಾಳೆ ಬೆಳಗ್ಗೆ ಅಥವಾ ಮಧ್ಯಾಹ್ನದ ವೇಳೆಗಾಗಿ ಈ ಒಂದು ಪಟ್ಟಿಯನ್ನ ಫೈನಲ್ ಮಾಡಿಕೊಂಡು ಬುಧವಾರ ಸಚಿವ ಸಂಪುಟ ವಿಸ್ತರಣೆ ಮತ್ತು ಪ್ರಮಾಣ ವಚನಕ್ಕೆ ಸಮಯಾವಕಾಶ ನಿಗದಿ ಮಾಡುವಂತ ಒಂದು ಸಾಧ್ಯತೆ. ಈಗಾಗಲೇ ಮುಖ್ಯಮಂತ್ರಿ DK ಶಿವಕುಮಾರ್ ಅವರ ಕಚೇರಿಯಿಂದ ರಾಜಭವನಕ್ಕೆ ಮಾಹಿತಿ ನೀಡಲಾಗಿದೆ. ಬುಧವಾರ ಸಾಧ್ಯವಾದಲ್ಲಿ ಬುಧವಾರ ಈ ಒಂದು ತಯಾರಿಯನ್ನು ನಡೆಸ್ಕೊಳ್ಬೇಕಾಗತ್ತೆ ಅಥವಾ ಬುಧವಾರ ಸಚಿವ ಸಂಪುಟ ವಿಸ್ತರಣೆ ಆಗಬಹುದು ಅಂತ ಸಂದೇಶವನ್ನು ನೀಡಿರುವಂತ ಮಾಹಿತಿ ಬಂದಿದೆ. ಹೀಗಾಗಿ ನಿಶ್ಚಿತವಾಗಿ ಕಳೆದ ವಾರ ಆಗ್ಬೇಕಂತ ಈ ಒಂದು ಮಹಾ ಸಚಿವ ಸಂಪುಟದ ವಿಸ್ತರಣೆ ಏನಿತ್ತು ಅದು ಮತ್ತೆ ಒಂದು ವಾರ ಮುಂದೂಡಿಕೆ ಆಗಿತ್ತು. ಹೀಗಾಗಿ ಬಹುತೇಕ ಇಂದು ಅಥವಾ ನಾಳೆ ಆ ಸಚಿವ ಸಂಪುಟ ವಿಸ್ತರಣೆಗೆ ಅಥವಾ ಏನು ಪ್ರಮಾಣ ವಚನಕ್ಕೆ ಮುಹೂರ್ತ ನಿಗದಿ ಆಗೋ ಸಾಧ್ಯತೆ ಇದೆ. ಇಂದು ಸಂಜೆ ಬಹುತೇಕ ಪಟ್ಟಿಯನ್ನ ಫೈನಲ್ ಮಾಡಿ ಅಥವಾ ನಾಳೆ ಬೆಳಗ್ಗೆ ಬಿಡುಗಡೆ ಮಾಡುವಂತ ಸಾಧ್ಯತೆ ಇದೆ ಸುನಿಧಿ. ಹಾಗೆ ರಾಜಪ್ಪ, ಇಲ್ಲಿ ಈ ಒಂದು ರೇಷಿಯೋ ಏನು ಕಾಣಿಸ್ತಾ ಇದೆ, ಇಲ್ಲಿ DK ಶಿವಕುಮಾರ್ ಅವರು ಒಂದು ಕಡೆ ಒಂದು ಪಟ್ಟಿಯನ್ನ ರೆಡಿ ಮಾಡಿದ್ದಾರೆ, ಇನ್ನೊಂದು ಕಡೆ ರಾಹುಲ್ ಗಾಂಧಿ ಅವರು ಇದಕ್ಕೆ ಒಪ್ಪಿಗೆಯನ್ನ ಸೂಚಿಸಿಲ್ಲ, ಇನ್ನೊಂದು ಕಡೆ ರಾಹುಲ್ ಗಾಂಧಿ ಅವರು ಕೂಡ ಕೆಲವೊಂದಿಷ್ಟು ಮಾಹಿತಿಗಳನ್ನ ಕಲೆ ಹಾಕಿ ಅವರು ಕೂಡ ಒಂದು ಪಟ್ಟಿಯನ್ನ ತಯಾರಿಸಿದ್ದಾರೆ ಅನ್ನುವಂಥ ಮಾಹಿತಿಗಳು ಕೂಡ ಬರ್ತಾ ಇದೆ. ಈ ಬಗ್ಗೆ ಏನ್ ಹೇಳ್ತೀರಾ? ಮುಖ್ಯಮಂತ್ರಿ DK ಶಿವಕುಮಾರ್ ಕೊಟ್ಟಂತ ಪಟ್ಟಿ ಇರ್ಬೋದು ಅಥವಾ ಸಿದ್ದರಾಮಯ್ಯ ಕೊಟ್ಟಂತ ಪಟ್ಟಿ ಇರ್ಬೋದು ಅಥವಾ ಮಲ್ಲಿಕಾರ್ಜುನ್ ಖರ್ಗೆ ಅವರು ಕೊಟ್ಟಂತ ಪಟ್ಟಿ ಇರ್ಬೋದು ಮತ್ತು ವೇಣುಗೋಪಾಲ್ ಮತ್ತು ಸುರ್ಜೇವಾಲಾಗೆ ಪ್ರತ್ಯೇಕವಾಗಿ ಅಹವಾಲನ್ನ ಕೆಲವು ಶಾಸಕರುಗಳು ಸಲ್ಲಿಕೆ ಮಾಡೋದು ನಿಜ. ಹೀಗಾಗಿ ಎಲ್ಲಾ ಪಟ್ಟಿಯನ್ನ ತೆಗೆದುಕೊಂಡೋಗಿ ಒಟ್ಟಾಗಿ ಏನು ಅಭ್ಯರ್ಥಿಗಳನ್ನ ಫೈನಲ್ ಮಾಡಬೇಕಂತ ಅನಿವಾರ್ಯತೆ ಮುಖ್ಯಮಂತ್ರಿ DK ಶಿವಕುಮಾರ್ಗಿದೆ. ಅದೇ ರೀತಿ DK ಶಿವಕುಮಾರ್ ಅವರು ಮತ್ತು ರಾಹುಲ್ ಗಾಂಧಿ ಅವರು ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಸಿದ್ಧ ಮಾಡಿರುವಂತ ಪಟ್ಟಿಯನ್ನ ಫೈನಲ್ ಮಾಡಿದ್ದಾರೆ ಅಂತ ಮಾಹಿತಿ ಇದೆ. ಯಾಕಂದ್ರೆ ಮೊನ್ನೆ ವೇಣುಗೋಪಾಲ್ ರಾಜ್ಯಕ್ಕೆ ಬಂದ ಸಂದರ್ಭದಲ್ಲಿ ಈ ಒಂದು ವಿಷಯದಲ್ಲಿ ಮತ್ತೊಮ್ಮೆ ಚರ್ಚಿಸಿ ಇಬ್ಬರೂ ಸಹ ಒಂದು ಫೈನಲ್ ಪಟ್ಟಿಯನ್ನು ತಯಾರು ಮಾಡಿ ಕೊಟ್ಟಿದ್ದಾರೆ. ಹಾಗಾಗಿ ಈಗ ಕೊಟ್ಟಿರುವಂತ ಎಲ್ಲಾ ಪಟ್ಟಿಗಳನ್ನ ಒಟ್ಟಾಗಿ ಸೇರಿಸಿ ಪರಿಷ್ಕರಣೆ ಮಾಡಿ ಒಂದು ಪಟ್ಟಿಯನ್ನ ಫೈನಲೈಸ್ ಮಾಡುವಂತದ್ದು ಮತ್ತು 2 DCM ಹುದ್ದೆಯನ್ನು ಸೃಷ್ಟಿ ಮಾಡುವಂತದ್ದು ಈಗಿರುವಂತ ವಿಚಾರ. ಈಗಾಗಲೇ ಉಲ್ಲೇಖ ಮಾಡಿದ ಒಟ್ಟು ಸುಮಾರು 20 ಜನ ಶಾಸಕರಲ್ಲಿ ಸುಮಾರು 15 ಜನ ಶಾಸಕರು ಬಹುತೇಕ ಪಟ್ಟಿ ಫೈನಲ್ ಆಗಿದೆ. ಅಲ್ಲಿ ಒಂದು 5-6 ಜನ ಶಾಸಕರ ಹೆಸರು ಬಗ್ಗೆ ಒಂದಷ್ಟು ಗೊಂದಲಗಳಿವೆ ಮತ್ತು ಅವ್ರನ್ನ ಆಯ್ಕೆ ಮಾಡ್ಕೋಬೇಕಾದ್ರೆ ಏನ್ ಸಮಸ್ಯೆ ಆಗುತ್ತೆ, ಪಕ್ಷ ಸಂಘಟನೆ ಯಾವ ತರ ಮೇಲೆ ಪರಿಣಾಮ ಬೀರುತ್ತದೆ, ಮುಂದಿನ ತಿಂಗಳಲ್ಲಿ ಯಾವ ರೀತಿ ಈ ಒಂದು ಅಭ್ಯರ್ಥಿಗಳನ್ನ ಅಥವಾ ಶಾಸಕರನ್ನ ಆಯ್ಕೆ ಮಾಡಿದ್ರಲ್ಲಿ ಸಮಸ್ಯೆ ಆಗುತ್ತೆ, ಇವೆಲ್ಲದನ್ನು ಸಹ ಪರಿಶೀಲನೆ ಮಾಡಿ ಚರ್ಚಿಸಿ ತೀರ್ಮಾನ ಕೈಗೊಳ್ಳಲಾಗುತ್ತೆ. ಹಾಗಾಗಿ ಆದಷ್ಟು ಬೇಗ ಈ ಒಂದು ಪಟ್ಟಿಯನ್ನ ಪರಿಶೀಲನೆ ಮಾಡಿ ಹೈಕಮಾಂಡ್ ಇಂದು ಅಥವಾ ನಾಳೆ ಒಳಗೆ ಬಿಡುಗಡೆ ಮಾಡುವಂತ ಸಾಧ್ಯತೆ ಇದೆ. ಸುನಿಲ್, ಧನ್ಯವಾದಗಳು ರಾಜಪ್ಪ ನಿಮ್ಮೆಲ್ಲ ಮಾಹಿತಿಗಾಗಿ.